ಗೈಸ್, ನಾನು ಇವತ್ತು ಹಲಸಿನಕಾಯಿಯ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಹಲಸಿನ ತೊಳೆ. ಇದನ್ನು ಬೀಜ ತೆಗಿಬೇಕು. ಮೊದಲಿಗೆ ಬೀಜ ತೆಗೆದು ಮೇಲೆ ತೊಳೆ ಮಾತ್ರ ತಗೋಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಬೇಕು. ಕಟ್ ಮಾಡಿ ಬೀಜ ತೆಗೆದು ಈ ತೊಳೆಯನ್ನು ಒಂದರಲ್ಲಿ ಎರಡು ಮಾಡ್ಕೋಬೇಕು. ದೊಡ್ಡದಿದ್ದರೆ 3-4 ಆಗುತ್ತೆ, ಚಿಕ್ಕದಿದೆ ಇದು 2 ಆಗುತ್ತೆ. ಇದರೊಳಗಿಂದು ಈ ಸಿಪ್ಪಿ ತೆಗಿಬೇಕು. ಇವಾಗ ತೊಳೆಯನ್ನು ಬಿಡಿಸಿದ್ದೀನಿ. ಇವಾಗ ಬಜ್ಜಿ ಮಾಡಲು ನಾನು 1 ಕಪ್ ಕಡಲೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಅದಕ್ಕೆ 2-3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ, ಸ್ವಲ್ಪ ಅಜವಾನ, ಸ್ವಲ್ಪ ಅಜವಾನನ್ನು ಉಜ್ಜಿ ಹಾಕಬೇಕು. ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಡುಗೆ ಸೋಡಾ, ಅಚ್ಚ ಖಾರದ ಪುಡಿ 1 ಸ್ಪೂನ್. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ನೀರು ಸೇರಿಸಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ತೀರ ನೀರೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕು. ಗಂಟಲ್ಲದಂಗೆ ಕಲಸ್ರಿ. ಇವಾಗ ಇದು ಬಜ್ಜಿ ಹಿಟ್ಟು ಈ ಹದಕ್ಕಿರಬೇಕು. ಅತಿ ತೆಳ್ಳಗಾದರೂ ಅದಕ್ಕೆ ಹತ್ತಲ್ಲ. ಅದು ಈ ರೀತಿಯಾಗಿ ಬರಬೇಕು, ಇಡ್ಲಿ ಹಿಟ್ಟಿನ ಅದಕ್ಕೆ. ಈಗ ಎಣ್ಣೆ ಕಾಯಲು ಇಟ್ಟಿದ್ದೇನೆ. ಈಗ ಎಣ್ಣೆ ಕಾದಿದೆ. ಒಂದೊಂದು ತೊಳೆ ತಗೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಬರುವವರೆಗೂ ಕರಿಯಬೇಕು. ಈ ರೀತಿಯಾಗಿ ಬರಬೇಕು. ಎಣ್ಣೆ ಬಿಟ್ಟು ಮೇಲೆ ಬರಬೇಕು ಅವು ಎಲ್ಲ ಬಜ್ಜಿಗಳು. ಅಂದಾಗ ಆಗಿರುತ್ತವೆ. ಇವಾಗ ಗರಿಗರಿಯಾದ ಹಲಸಿನಕಾಯಿ ಬಜ್ಜಿ ರೆಡಿ.